ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಮಾತ್ರ ತುಂಬ ರಹಸ್ಯವಾಗಿ ಮಾಡ್ಕೊಳ್ಳಿ. ಮನೆಯಲ್ಲಿ ನಾವು 4 ಜನ ಇದ್ದರೂ ಕೂಡ 4 ಜನಕ್ಕೂ ಕೂಡ 4 ಆಲೋಚನೆಗಳು. 4 ಜನನ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ. ಮನೆಯಲ್ಲೇ ಈ ರೀತಿ ನಾವು ಪ್ರತಿ ಮನೆಯಲ್ಲೂ ಕೂಡ ನೋಡಬಹುದು ಸ್ನೇಹಿತರೆ. ಒಗ್ಗಟ್ಟು ಅನ್ನೋದು ತುಂಬ ರೇರ್ ಆಗಿರುತ್ತೆ. ಒಂದೇ ಮಾತು, ಒಬ್ಬರ ಮೇಲೆ ನಾವು ಡಿಪೆಂಡ್ ಆಗೋದು, ಈ ಥರ ಯಾವುದೂ ಇರೋದಿಲ್ಲ. ದೊಡ್ಡೋರು ಅಂತ ರೆಸ್ಪೆಕ್ಟ್ ಕೂಡ ಇರೋದಿಲ್ಲ. ಚಿಕ್ಕವ್ರಿಗೆ ಏನು ಅನ್ನಿಸ್ತಾ ಇರುತ್ತೋ ಅದನ್ನೇ ಮಾಡ್ತಾ ಇರ್ತಾರೆ. ಇದನ್ನು ನೋಡಿ ಪೇರೆಂಟ್ಸೇ ಅಥವಾ ದೊಡ್ಡೋರು ಯಾರೇ ಇರಬಹುದು, ಹಿರಿಯರು ನಾವು ಇದ್ದೀವಿ ಅಂತ ಕೂಡ ಅನಿಸೋದೇ ಇಲ್ಲ ಇವ್ರಿಗೆ ಅಂತ ಬೇಜಾರಾಗುತ್ತೆ. ಆ ಥರ ಮನೆಯಲ್ಲೇ ಈ ಥರ ನಡ್ಕೊಳ್ಳುವಾಗ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಬಹುದು. ಈ ಒಂದು ಪರಿಹಾರ ನೋಡಿ, ನಮ್ಮ ಆರೋಗ್ಯದ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಅಥವಾ ನಮ್ಮ ದುಡ್ಡು ಕಾಸಿನ ಮೇಲೆ ಪ್ರಭಾವ ಬೀರುವಂಥದ್ದು. ಈ ವಸ್ತುಗಳಿಗೆ ಅಷ್ಟೊಂದು ಶಕ್ತಿ ಅನ್ನೋದಿದೆ. ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂದರೆ ಬೇರೆ ಯಾರೋ ಕೆಟ್ಟ ದೃಷ್ಟಿ ಬೀಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಏನಾದರೂ ಸ್ವಲ್ಪ ಚೆನ್ನಾಗಿ ಆಗಿದ್ದೀವಿ, ದುಡ್ಡು ಕಾಸಲ್ಲಿ ಸ್ವಲ್ಪ ಬಲ ಬಂದಿದೆ ಅಂತ ಹೇಳಿದ್ರೆ, ಮುಂದೆ ಸಾಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಸಂಬಂಧಿಕರು, ಮನೆಯವರು, ಫ್ರೆಂಡ್ಸು, ನಮಗೆ ಟೋಟಲ್ಲಾಗಿ ಪರಿಚಯ ಇರುವಂಥವರು ನಮ್ಮ ಮೇಲೆ ಅಸೂಯೆ ಪಟ್ಕೊಳ್ಳುವಂಥದ್ದು. ಈ ಥರ ಪಟ್ಕೊಳ್ತಾ ಇರಬೇಕಾದ್ರೆ ಮತ್ತೆ ನಾವು ಕೆಳಗಡೆ ಬೀಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತೆ ಡೌನ್ಫಾಲ್ ಆಗ್ತೀವಿ. ಆ ಕಷ್ಟಗಳು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ಒಬ್ಬ ಮನುಷ್ಯ ಅಭಿವೃದ್ಧಿಯ ದಾರಿ ಹಿಡಿದಾಗ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಅತಿ ಕಷ್ಟದಲ್ಲಿದ್ದಾಗಲೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಏಕೆಂದರೆ ಅಭಿವೃದ್ಧಿ ದಾರಿ ಹಿಡ್ದಿದ್ದೀವಿ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅಸೂಯೆ ಜಾಸ್ತಿ. ಒಳ್ಳೆಯದಾಗ್ತಾ ಇದೆ ಅಂತ ಖುಷಿ ಪಡುವಂಥವರು ಈ ಪ್ರಪಂಚದಲ್ಲಿ ತುಂಬ ಕಡಿಮೆ ಇದ್ದಾರೆ ಸ್ನೇಹಿತರೆ. ನಾವು ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ಯಾವ ರೀತಿ ಅಂದರೆ ಅವ್ರ ಜೀವನವನ್ನು ಮರೆತು ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ, ಎಷ್ಟು ಮುಂದೆ ಹೋಗ್ತಾ ಇದ್ದೀವಿ, ನಮ್ಮ ಜೀವನದ ಬಗ್ಗೆ ಆಸಕ್ತಿ ತೋರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಥರ ಇದ್ದಾಗ ಮತ್ತೆ ನಾವು ಮನೆಯಲ್ಲಿ ಹೊಂದಾಣಿಕೆ ಅನ್ನೋದು ಇರೋದಿಲ್ಲ. ಜಗಳಗಳು ಜಾಸ್ತಿ. ನಾವು ಏನೋ ಒಂದು ಸಂತೋಷಕ್ಕೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ಒಳ್ಳೆ ಕೆಲಸ ಸಿಕ್ಕಿದೆ, ಅವ್ರ ಕರಿಯರ್ ಲೈಫ್ ಚೆನ್ನಾಗಿದೆ, ಅವ್ರಿಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ, ನಮ್ಮ ಮಾತನ್ನು ಮೀರೋದಿಲ್ಲ. ಈ ಥರ ಪೇರೆಂಟ್ಸು ಮಕ್ಕಳ ಬಗ್ಗೆ ಖುಷಿಯಾಗಿ 4 ಮಾತು ಯಾರ ಹತ್ರನ ಹೇಳ್ಕೊಳ್ತಾರೆ. ಅಥವಾ ನಮ್ಮ ಗಂಡ ತುಂಬ ಚೆನ್ನಾಗಿ ನೋಡ್ಕೊತಾರೆ, ನಮ್ಮ ಮಿಸ್ಸಸ್ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ನಮ್ಮ ಮನೆಯವರನ್ನು ಗೌರವದಿಂದ ನೋಡ್ಕೊಳ್ತಾರೆ, ನಮ್ಮ ಸಂಸಾರವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಈ ರೀತಿ ಏನೋ 4 ಒಳ್ಳೆ ಮಾತುಗಳನ್ನು ಹೇಳ್ತಾರೆ ಅಂದ್ಕೊಳ್ಳಿ. ಅಸೂಯೆ ಜಾಸ್ತಿ ಇರುತ್ತೆ ಮನಸ್ಸಲ್ಲೇ. ಇವ್ರಿಗೆ ಕೆಟ್ಟದ್ದಾಗಲಿ, ಮನೆಯಲ್ಲಿ ಕಷ್ಟ ಬರಲಿ ಅಂತಂದ್ಬಿಟ್ಟು ಆ ಥರ ಇರುವಂಥ ಜನಗಳ ಮಧ್ಯೆ ನಾವು ಬದುಕ್ತಾ ಇರೋದ್ರಿಂದ ನಾವು ಎಷ್ಟೇ ದುಡಿತಾ ಇದ್ದರೂ, ಎಷ್ಟೇ ಕಷ್ಟಪಟ್ಟು ಜೀವನ ಸಾಗಿಸ್ತಾ ಇದ್ರೂ ಕಣ್ಣೀರು ತಪ್ಪಿದ್ದಲ್ಲ, ನೋವು ತಪ್ಪಿದ್ದಲ್ಲ, ಅವಮಾನಗಳು ತಪ್ಪಿದ್ದಲ್ಲ. ಇದು ಎಲ್ಲದಕ್ಕೂ ಕೂಡ ಸ್ನೇಹಿತರೆ, ನಮ್ಮ ಕಷ್ಟಗಳು ಒಂದು ಪಕ್ಕ ಇಟ್ಟರೆ ನರದೃಷ್ಟಿಯಿಂದನೇ ಸಮಸ್ಯೆಗಳು ಜಾಸ್ತಿ. ಆ ನೆಗೆಟಿವ್ ತುಂಬ ಇರುತ್ತೆ. ಅದಕ್ಕೆ ಸಿಂಪಲ್ಲಾಗಿ ನೀವು ಈ ರೀತಿ ನಿಮ್ಮ ಮನೆಯಲ್ಲಿ ಆಗ್ತಾನೇ ಇರುತ್ತೆ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು ಅಂದರೆ, ಅದು ಯಾವ ದಿನ ಅಂತ ನೋಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಆ ದಿನವೇ ನೀವು ಸಾಸಿವೆ, ಸ್ವಲ್ಪ ಕಲ್ಲುಪ್ಪು, ಈ 2 ತಗೊಳ್ಳಿ. ಕೈಯಲ್ಲಿ ತಗೊಂಡಿದ್ದೆ ಈ ರೀತಿ ಯಾರಿಗಾಗ್ತಾ ಇರುತ್ತೆ, ನಿಮ್ಮ ಮಕ್ಕಳು, ನೀವು ಎಲ್ಲರೂ ನಿಂತ್ಕೊಂಡಿದ್ದೆ ದೃಷ್ಟಿ ತಗೊಳ್ಬಹುದು. ಒಂದೇ ಸರಿ ಇಷ್ಟನ್ನು ನೀವು ಚೆಲ್ಲೋಗುತ್ತೆ ಅಂತ ಹೇಳಿದ್ರೆ ಒಂದು ಕವರಲ್ಲಿ ಹಾಕ್ಕೊಂಡಿದ್ದೆ ಕ್ಲೀನಾಗಿ ದೃಷ್ಟಿ ತೆಗೆದುಬಿಟ್ಟು ನಿಮ್ಮ ಮನೆಯ ಆಚೆ ಬಂದು ಇದನ್ನು ಸುಡಬೇಕು. ಗಮನದಲ್ಲಿಟ್ಕೊಳ್ಳಿ, ಸಾಸಿವೆ ಉಪ್ಪು ಚಿಟಪಟ ಅನ್ನುತ್ತೆ, ದೂರ ಇಟ್ಕೊಂಡು ಸುಡಬೇಕು ಅದನ್ನು. ಈ ಥರ ಸುಟ್ಟಾಗ ಎಲ್ಲ ದ್ವೇಷಗಳು ದೂರ ಆಗುತ್ತೆ, ಮನಸ್ತಾಪಗಳು ದೂರ ಆಗುತ್ತೆ, ಕಷ್ಟ ನಷ್ಟ ಬಾಧೆ ಮನೆಯಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಬಗೆಹರಿದು ನಾವು ಚೆನ್ನಾಗಿರುವಂಥ ಈ ಪರಿಹಾರ ಮಾಡುತ್ತೆ. ಮತ್ತು ನೀವು
ಈ ದೀಪಾರಾಧನೆ ಮಾಡ್ಕೊಳ್ಳಿ. ಶುಕ್ರವಾರದ ದಿನಗಳಲ್ಲಿ ಕಾರ್ತಿಕ ಮಾಸ ಮುಗಿದ ಮೇಲೆ ಬಂದಿರುವಂಥ ಪರಮ ಪವಿತ್ರವಾದ ಮಾರ್ಗಶಿರ ಮಾಸದಲ್ಲಿ ನಾವು ಲಕ್ಷ್ಮಿಯ ವಾರ ಅಂತ ಹೇಳಿದೆ ನಾನು. ಅದಕ್ಕೆ ವೀಳ್ಯದೆಲೆಯನ್ನು ನೀವೊಂದು ತಗೊಂಡಿದ್ದೆ, ಅದ್ರ ಮೇಲೆ ಕುಂಕುಮ ಪೇಸ್ಟ್ ಮಾಡಿದ್ದೆ. ಶ್ರೀಮ್ ಅಂತ ಬರೀರಿ ಸ್ನೇಹಿತರೆ. ಶ್ರೀಮ್ ಅಂತ ಬರೆದು ಒಂದು ದೀಪವನ್ನು ಇಟ್ಟು ಏಲಕ್ಕಿ 2 ಹಾಕಿ, ಹಸಿರಾಗಿರುವಂಥ ಏಲಕ್ಕಿಗಳನ್ನು ನಾವು ದೀಪಕ್ಕೆ ಹಾಕಿದಾಗ ದೀಪಾರಾಧನೆ ಮಾಡ್ತೀವಲ್ವ, ನಮ್ಮ ಮನೆಯಲ್ಲಿ ನಮಗೆ ಕಾಣೋದಿಲ್ಲ. ಏನು ನಕಾರಾತ್ಮಕ ಶಕ್ತಿಗಳು ಇರುತ್ತೆ ನೋಡಿ, ಅದು ಕಾಣೋದಿಲ್ಲ, ಆದರೆ ಅನುಭವಕ್ಕೆ ಬರುತ್ತೆ. ಯಾವ ಥರ ಅನುಭವ ಅಂದರೆ ನೆಮ್ಮದಿ ಇರೋದಿಲ್ಲ. ಪದೇ ಪದೇ ದುಡ್ಡು ಕಾಸಿನ ಮೇಲೇ ಏಟು ಬೀಳ್ತಾ ಇರುತ್ತೆ. ಈ ಸಾರಿ ಎಲ್ಲ ಪ್ರಾಬ್ಲಮ್ಸು ಕ್ಲಿಯರ್ ಆಯ್ತಪ್ಪ, ಸ್ವಲ್ಪ ನೆಮ್ಮದಿಯಾಗಿರಬಹುದು ಅಂತ ನಾವು ಅಂದ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೇನೋ ಬಂದಿರುತ್ತೆ. ಒಂದನ್ನು ತೀರಿಸ್ತಾ ಇರ್ತೀವಿ, ಇದು ತೀರೋದ್ರೆ ನಾವು ಆರಾಮಾಗಿರಬಹುದು ಅಂದ್ಕೊಳ್ತೀವಿ, ಇನ್ನು ಅದ್ರ ಜೊತೆ ಇನ್ನೊಂದು 10 ಬಂದು ಬೀಳುತ್ತೆ. ಈ ಥರ ಸ್ನೇಹಿತರೆ ಪದೇ ಪದೇ ನಾವು ಸರಿ ಮಾಡ್ಕೊಳ್ತಾ ಇರ್ತೀವಿ, ಬರ್ತಾ ಇರುತ್ತೆ ಕಷ್ಟಗಳು. ಅಂತಹವರು ಈ ರೀತಿಯ ದೀಪಾರಾಧನೆ, ಏಲಕ್ಕಿಯ ದೀಪಾರಾಧನೆ ಮಾಡಿದಾಗ ನಾನು ಹೇಳಿದೆ ಅಲ್ವಾ, ಆ ಥರ ಕಷ್ಟಗಳು ಕಡಿಮೆ ಆಗಿಬಿಡುತ್ತೆ. ಪೂರ್ತಿ ಹೋಗ್ತಾ ಹೋಗ್ತಾ ಕಡಿಮೆ ಆಗಿ ನಾವು ತುಂಬ ನೆಮ್ಮದಿಯ ಜೀವನ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ದೀಪಾರಾಧನೆ ಅನ್ನುವಂಥದ್ದು. ಅದಕ್ಕೋಸ್ಕರ ಇಷ್ಟನ್ನು ನೀವು ಯಾವ ದಿನ ಬೇಕಾದರೂ ಮಾಡ್ಕೊಳ್ಬಹುದು. ಇನ್ನೂ ಜಾಸ್ತಿ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ತುಂಬ ಇದೆ ಅಂತ ಹೇಳಿದ್ರೆ ಅಂತಹವರು ಬಿಳಿ ಸಾಸಿವೆ ಇರುತ್ತಲ್ವ, ಅವರು ಸ್ವಲ್ಪ ಶುಕ್ರವಾರದ ದಿನ ದೀಪ ಹಚ್ಚಿದಾಗ ಬಿಳಿ ಸಾಸಿವೆಯನ್ನು ಹಾಕಿ, ಇದನ್ನು ದೀಪಕ್ಕೆ ಹಾಕಿ ಯಾರು ದೀಪ ಹಚ್ತಾರೋ ಅವರ ಮನೆಯಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿರ್ತಾರೆ, ಎಷ್ಟು ನೆಮ್ಮದಿಯಾಗಿರ್ತಾರೆ ಅಂದರೆ ದಿನದಿಂದ ದಿನಕ್ಕೆ ಆ ದರಿದ್ರ ಅನ್ನೋದು ದೂರ ಆಗುತ್ತೆ, ಬಡತನ ಅನ್ನೋದು ದೂರ ಆಗುತ್ತೆ, ಶ್ರೀಮಂತಿಕೆ ಅನ್ನೋದು ನಮಗೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ. ಹಂತವಾಗಿ ನಮ್ಮ ಬಡತನ ದೂರ ಆಗಿ ನಾವು ಐಶ್ವರ್ಯವಂತರನ್ನಾಗಿಸುವಂಥ ದೀಪಾರಾಧನೆ ಅಂತ ಹೇಳಬಹುದು. ಇಷ್ಟನ್ನು ಮಾಡ್ಕೊಳ್ಳಿ, ಆ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗುತ್ತೆ, ಒಳ್ಳೆಯದ.